ರಾಮು. ಸರಿ ಅಕ್ಕ. ದೇವಿ, 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 ದೇವಿ. ಅಭಿ, ನಿನಗಾಗಿರೋ ನಷ್ಟಕ್ಕೆ ನನಗೆ ಸಾಂತ್ವನ ಹೇಳಕ್ ಸಾಧ್ಯ ಇಲ್ಲ. ದೇವಿ, ನಾನು ಬರಬೇಕಿತ್ತು. ನಿನ್ನ ಕಷ್ಟದಲ್ಲಿ ನಿನ್ನ ಜೊತೆ ನಿಂತು ಸಮಾಧಾನ ಮಾಡಬೇಕಿತ್ತು. ಅಭಿ, ಐ ಆಮ್ ಸಾರಿ. ಇನ್ಮೇಲೆ ನಾನು ನಿನ್ನ ನೋಡ್ಕೋತೀನಿ. ದೇವಿ, 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 ದೇವಿ. ಅಭಿ, ನೀ ಹೇಗಿದ್ಯಾ? ಈ ಜನ್ಮದಲ್ಲಿ ನಾನು ನಿನ್ನ ನೋಡಕ್ಕಾಗತ್ತಾ? ನಮ್ಮ ಮಗು. ದೇವಿ, ಇಲ್ಲೇನ್ ಮಾಡ್ತಿದೀಯೆ? ನಿದ್ದೆ ಬರ್ತಿಲ್ಲ ಅಮ್ಮ. ಆ ಥರ ಅನ್ಸ್ತಿಲ್ವಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಏನ್ರಿ ಏನ್ರಿ ಬನ್ನಿ. ಏನಿದು ನಡರಾತ್ರಿ ಕಿರ್ಚಿ ಕೂಗಾಡ್ತಾ ಇದೆಯಾ? ಏನಾಯ್ತು? ನೀರ್ ಕುಡಿಯೋಣ ಅಂತ ಬಂದೆ. ಇವಳನ್ನ ನೋಡಿ ಇಲ್ಲೇ ಅಳ್ತಾ ಕೂತಿದ್ದಾಳೆ. ಅದೇನಂತ ಕೇಳಿ. ದೇವಿ, ಏನಾಯ್ತು ದೇವಿ? ಯಾಕೆ ಈಗ ಸಪ್ಪು ಕೂತಿದ್ಯಾ? ಏನ್ ವಿಷಯ? ದೇವಿ, ನಿನ್ನೆ ಕೇಳ್ತಿರೋದಮ್ಮ. ಸುಮ್ನೆ ಇದ್ರೆ ಏನ್ ಗೊತ್ತಾಗತ್ತೆ? ವಿಷಯ ಏನು ಅಂತ ಹೇಳು. ದೇವಿ, ನಿನ್ನೆ ತಾನೇ ಮಾತಾಡ್ಸ್ತಾ ಇರೋದು. ಯಾಕೆ ಈ ತರ ಕೂತಿದ್ಯಾ? ಯಾಕೆ ಸಪ್ಪಿದ್ಯಾ? ಏನ್ ನಡೀತಾ ಇದೆ? ನನ್ನನ್ನೇನ್ ಕೇಳ್ತೀರಾ? ಅಲ್ಲಿ ಕೇಳಿ. ಇರು ಏನೋ ಆಗಿದೆ ಅತ್ತೆ ಇವಳಿಗೆ. ಇವಳು ಊರಿಂದ ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಇವಳು ಹಳೆ ದೇವಿ ಅಲ್ಲ, ಏನೋ ಜೀವನನೇ ಬಲಿ ಆದವ್ರ ಹಾಕಿ ಕೂತಿದ್ದಾಳೆ. ವಯಸ್ಸಿಗೆ ಬಂದಿರೋ ಮಗಳಿಗೆ ಹಾಗೆಲ್ಲ ಹೇಳ್ಬೇಡ. ನಿಜ ಹೇಳ್ತಿದೀನಿ ಮಾವ, ಇವಳು ಮೊದ್ಲಿನ ಥರ ಇಲ್ಲ. ಹೆತ್ತೋಳು ನಂಗೆ ಗೊತ್ತಾಗಲ್ವಾ? ಅಂಥದ್ದೇನೇ ಹೆತ್ತಿದ್ಯಾ? ನಿನಗೆಲ್ಲ ಗೊತ್ತಾಗೋಯ್ತಾ? ಅವಳಿಗೆ ತಂಗಿ ಮೇಲೆ ಪ್ರೀತಿ ಜಾಸ್ತಿ. ಪರಿ ಇವಳನ್ನ ಬಿಟ್ಟು ಬೆಂಗಳೂರಿಗೆ ಹೋಗಿರೋ ಬೇಜಾರಲ್ಲಿ ಅವಳಲ್ಲಿ ಏನ್ ಕಷ್ಟಪಡ್ತಿದ್ದಾಳು ಅಂತ ಇವಳಿಲ್ಲಿ ಬೇಜಾರ ಕೂತಿದ್ದಾಳೆ. ಅದು ತಪ್ಪಾ? ಅಮ್ಮ, ಇಷ್ಟು ದಿನ ಇವಳು ತಂಗಿಯಿಂದ ದೂರ ತಾನೇ ಇದ್ಲು. ಈಗ ಮಾತ್ರ ತಂಗಿ ಮೇಲೆ ದಿಢೀರಂತ ಪ್ರೀತಿ ಬಂತ? ಏಯ್ ದಡ್ಡ, ನೀನ್ ನಿಜವಾಗ್ಲೂ ಅವಳ ಅಪ್ಪನೇನೋ? ಅವಳ ಮನಸ್ಸು ಒಂದಿಷ್ಟ ಅದು ಅರ್ಥ ಆಗ್ತಾ ಇದೆಯಾ? ಏಯ್, ಒಂದ್ ಹುಡುಗಿಗೆ ಮದ್ವೆ ಅನ್ನೋದು ಎಷ್ಟು ದೊಡ್ಡ ವಿಷಯ ಗೊತ್ತಾ? ನಿಶ್ಚಿತಾರ್ಥದವರೆಗೂ ಬಂದು ನಿಂತೋಯ್ತು ಅಂದ್ರೆ ಆ ಹುಡುಗಿ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ. ಕರೆಕ್ಟ್. ಪರಮೇಶಿ ಅವಳನ್ನ ಬೇಡ ಅಂದ್ಬಿಟ್ಟು ಅವನ ಪಾಡಿಗೆ ಅವನು ಹೊಟ್ಟೋದ. ಇವಳ ಬಗ್ಗೆ ಊರಿನ ಜನ ಏನ್ ಅನ್ಕೋತಾರೆ? ಆ ನೋವು ಭಯ ಇರಲ್ವಾ ಇವಳಿಗೆ? ಇದಾ ವಿಷಯ ದೇವಿ. ಸಾರಿ ಕಣೆ, ನಿನ್ನ ಅಮ್ಮ ಆಗಿ ನಾನು ಕೂಡ ಇದನ್ನ ಯೋಚಿಸ್ಲಿಲ್ಲ. ನೀನ್ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ನೋಡಮ್ಮ ದೇವಿ, ಪರಮೇಶಿ ಹೋದ್ರೆ ಏನಂತೆ? ಅವನಿಗಿಂತ ಒಳ್ಳೆ ಹುಡುಗನ್ನ ನೋಡಿ ನಾವು ನಿನ್ಗೆ ಮದ್ವೆ ಮಾಡಿಸ್ತೀವಿ. ಸರಿನಾ ಮಗಳೇ? ಇಬ್ರು ಅವಳನ್ನ ಸರಿಯಾಗಿ ಬೈದು ಈಗ ಒಬ್ರಾದ್ಮೇಲೆ ಒಬ್ರು ಮುದ್ದು ಮಾಡಿ ಸಾಕು. ಹೋಗಿ ಮಲ್ಕೊಳ್ಳಿ, ಅವಳೊಬ್ಬಳನ್ನೇ ಬಿಡಿ. ಹೋಗಿ ಮಲ್ಕೊಳ್ಳಿ. ನೋಡಮ್ಮ, ನಿನ್ನೂ ಅಭಿನೂ ಒಂದ್ ಮಾಡೋಗ್ತಾನೆ ಪರಿ ಬೆಂಗಳೂರಿಗೆ ಹೋಗಿರೋದು. ಆದಷ್ಟು ಬೇಗ ಅದ್ ನಡೆಯುತ್ತಮ್ಮ. ಅವನ ಜೊತೆ ನೀನ್ ಬದುಕ್ತಿ ಅನ್ನೋದನ್ನ ನಂಬು. ಯಾವುದೇ ಆದ್ರೂ ಆತ್ಮವಿಶ್ವಾಸದಿಂದ ನಂಬುದ್ರೆ ಅಮ್ಮ ನಡೆಯೋದು. ನೋಡು, ನೀನ್ ಹೀಗೆ ಹತ್ಕೊಂಡು ಕೂತ್ಕೊಂಡ್ರೆ ನೀನೇ ಆ ತಪ್ಪು ಮಾಡಿರೋಳು ಅನ್ನೋ ಥರ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಬೇಡ. ಸ್ವಲ್ಪ ಸಮಾಧಾನವಾಗಿರಮ್ಮ. ಹೋಗು ಹೋಗು. ಸರಿ ಆಯ್ತು ಅಜ್ಜಿ. ದೇವಿ, ಎಲ್ಲ ಒಳ್ಳೇದೇ ಆಗುತ್ತೆ. ನೀನ್ ಧೈರ್ಯವಾಗಿರು. ಹೌದಮ್ಮ.
ಅಯ್ಯೋ ಏನ್ರಿ ನಡೀತಿದೆ ಈ ಮನೇಲಿ? ಈ ಅಭಿ ದೇವಿ ದೇವಿ ಅಂತ ಜಪ ಮಾಡ್ತಿದ್ದಾನೆ. ನಾವೇನು ಶ್ರುತಿನ ಅಭಿ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಿ. ಯೋಚನೆ ಮಾಡ್ಬೇಡ, ದೇವಿ ಹೇಗಿದ್ರು ಸತ್ತೋಗಿದ್ದಾಳೆ. ಇನ್ ಮುಂದೆ ನಮ್ ಶ್ರುತಿಗೆ ಯಾವ ಅಡ್ಡಿನೂ ಇಲ್ಲ. ಏನ್ರಿ? ಏಯ್, ಏನ್ ಹಾಗ್ ನೋಡ್ತಾ ಇದ್ದೀರಾ? ಇದೇನೇ ಸರಿಯಾದ ಟೈಮ್. ಲವ್ ಫೇಲ್ಯೂರ್ ಆಗಿ ಮನಸ್ಸು ಒಡೆದು ಹೋಗಿರೋ ಅಬಿಗೆ ನಮ್ ಶ್ರುತಿ ಸಮಾಧಾನ ಮಾಡಿ ಅವನ ಜೊತೆ ಇದ್ದು ಹುಷಾರಾಗಿ ನೋಡ್ಕೊಂಡ್ರೆ ಅವನ ಮನ್ಸಿಗೆ ಹತ್ರ ಆದ್ರೆ ಸಾಕು. ಅದನ್ನ ನಮ್ಮಕ್ಕ ಗಮನ ಕೊಡೋಗ್ ಮಾಡಿದ್ರೆ ಈ ಮದ್ವೆ ತಾನಾಗೇ ನಡೆಯುತ್ತೆ. ಏನಮ್ಮ, ಅರ್ಥ ಆಯ್ತಾ? ಅರ್ಥ ಆಯ್ತು ಅಪ್ಪ. ಅವ್ರಿಗೆ ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ಅಭಿ ಮನ್ಸನ್ನ ಹೇಗ್ ಗೆಲ್ಬೇಕು ಅಂತ ನಾನೇ ಹೇಳ್ಕೊಡ್ತೀನ್ರಿ. ಅಭಿ ಶ್ರುತಿ ಮದ್ವೆ ವಿಷಯ ನೀವ್ ನೋಡ್ಕೊಳ್ರಿ. ಆದಷ್ಟು ಬೇಗ ಇದು ನಡೆಯುತ್ತೆ. ನಡಿಲೇಬೇಕು. ಇದಕ್ಕೋಸ್ಕರನೇ ಅಕ್ಕ ಅಕ್ಕ ಅಂತ ಅವಳು ಸುತ್ತಾನೆ ಸುತ್ತಿ ಇಷ್ಟು ಕಷ್ಟಪಡ್ತಾ ಇರೋದು. ತಗೋಮ್ಮ, ಇವತ್ತಿನ ಸ್ಪೆಷಲ್ ಪೆಸರಟ್ಟು. ಪೆಸರಟ್ಟ? ಅದೇಮ್ಮ, ಹೆಸರು ಕಾಳು ದೋಸೆ. ಅಂಕಲ್, ಸೂಪರ್ ಆಗಿದೆ. ನಾನು ಇದೇ ಫಸ್ಟ್ ಟೈಮ್ ಪೆಸರಟ್ ತಿಂತಿರೋದು. ಇದನ್ನೇ ಸೂಪರ್ ಅಂದ್ರೆ ಇದನ್ನ ಚಟ್ನಿ ಪುಡಿ ಜೊತೆ ತಿನ್ನೋಡು. ತಿಂದು ಹೇಗಿದೆ ಅಂತ ಹೇಳು. ಆಹಾ, ತುಂಬಾ ಟೇಸ್ಟಿ ಆಗಿದೆ. ಏನಂಟಿ, ಮನೇಲಿ ಅಂಕಲ್ದೇ ನಳ್ಪಾಕನ? ಹೌದಮ್ಮ, ಮದ್ವೆಗೂ ಮುಂಚೆನೆ ಅವ್ರ ಹೆಸರು ನಳ ಅಂತ ಹೇಳಿದ್ರು. ನಾನು ಆಗ್ಲೇ 50% ಓಕೆ ಮಾಡ್ದೆ. ಹುಡುಗಿ ನೋಡಕ್ ಬಂದಾಗ ನಾನೇ ಅಡಿಗೆ ಮಾಡ್ತೀನಿ ಅಂತ ನನ್ನ ಹತ್ರ ಕಂಡೀಷನ್ ಹಾಕಿದ್ರು. ತಕ್ಷಣ ಮದ್ವೆಗೆ 100% ಓಕೆ ಅಂದೆ. ಅಪ್ಪನ್ಗೆ ನಾವಿಬ್ರೆ ಸರ್ಟಿಫಿಕೇಟ್ ಅಥಾರಿಟೀಸ್. ನಾವ್ ತಿಂದು ಓಕೆ ಆದ ರೆಸಿಪೀಸ್ ಮಾತ್ರ ಅಪ್ಪನ್ ಫುಡ್ ಬಿಸ್ನೆಸ್ ನಲ್ಲಿ ಕುದುರೆ ತರ ಓಡುತ್ತೆ. ಇದೇ ನಮ್ಮ ಅಪ್ಪನ್ ಸೀಕ್ರೆಟ್. ಪೆಸರಟ್ಟಿಗೆ ಇನ್ನೊಂದು ಕಾಂಬಿನೇಷನ್ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡ್ತೀಯಾ? ಅದೇನ್ ಅಂಕಲ್? ಉಪ್ಮಾ. ಉಪ್ಮಾನಾ? ಪೆಸರಟ್ ಪ್ಲಸ್ ಉಪ್ಮಾಗೆ MLA ಪೆಸರಟ್ ಅಂತ ಹೇಳ್ತಾರೆ. ತಗೋಮ್ಮ, ತಿನ್ನು. ಏಯ್, ನೀನು ಕೂಡ ಸ್ವಲ್ಪ ತಿನ್ನು. ಥ್ಯಾಂಕ್ ಯು.